ಕೋಟಿಗುಪ್ಪ ಪುನೀತ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕನ್ನಡ ಕಿರುತೆರೆಯಲ್ಲಿ ಒಂದು ಹೊಸ ದಾಖಲೆಯನ್ನ ಬರೆದಂತಹ ಗೇಮ್ ಶೋ ಕನ್ನಡದ ಕೋಟ್ಯಾಧಿಪತಿ. ಹಲವಾರು ಜನ ತಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋಗಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ತಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಹಾಗೆ ಪ್ರಯತ್ನ ಪಟ್ಟವರಲ್ಲಿ ಪ್ರಿಯದರ್ಶಿನಿಯನ್ನ ಈಗಾಗಲೇ ನಾವು ಭೇಟಿಯಾದ್ವಿ. ಇನ್ನೊಬ್ಬ ಸ್ಪರ್ಧಿಯನ್ನ ನಾವು ಭೇಟಿಯಾಗ್ತಿದ್ದೀವಿ. ಪ್ರವೀಣ್ ಇವರು ಬೆಳಗಾವಿ ಜಿಲ್ಲೆಯಿಂದ. ಸೊ ಪ್ರವೀಣ್ ಅವರು ಯಾವ ರೀತಿ ಆಟ ಆಡಿದ್ರು, ಪುನೀತ್ ಯಾವ ರೀತಿ ಸಾಥ್ ನೀಡಿದ್ರು, ಅದ್ರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಮಾಡ್ಕೊಂಬರೋಣ ಬನ್ನಿ. ಬೇಕಾಗಿರೋದು 15 ಮೆಟ್ಲುಗಳು. ಓಕೆ ಸರ್. ನಿಮ್ಮ ಮೊದಲನೇ ಮೆಟ್ಲು 1,000 ರೂಪಾಯಿಗೆ. ಇಲ್ಲಿದೆ ನಿಮ್ಮ ಮೊದಲನೇ ಪ್ರಶ್ನೆ. ದಿನದ ಯಾವ ಹೊತ್ತನ್ನು ಗೋಧೂಳಿ ಎಂದು ಕರೆಯುತ್ತಾರೆ? ವಿಚ್ ಪಾರ್ಟ್ ಆಫ್ ದ ಡೇ ಇಸ್ ರೆಫರ್ಡ್ ಟು ಆಸ್ ಗೋಧೂಳಿ? ಆಪ್ಷನ್ಸ್: ಎ ಮುಂಜಾನೆ, ಬಿ ಮಧ್ಯಾಹ್ನ, ಸಿ ಮಧ್ಯರಾತ್ರಿ, ಡಿ ಮುಸ್ಸಂಜೆ. ಟೈಮ್ ಓಡ್ತಾ ಇದೆ ಸರ್. ಮುಸ್ಸಂಜೆ, ಡಿ. ಶೋರ್? ಯಾ. ಲಾಕ್ ಮಾಡ್ಬೋದಾ? ಯಾ ಸರ್. ಗುರುಗಳೇ, ಮುಸ್ಸಂಜೆ ಲಾಕ್ ಮಾಡಿ. ಏನಕ್ಕೆ ಅಷ್ಟು ಟೈಮ್ ತೊಗೊಂಡ್ರಿ? ಕನ್ಫ್ಯೂಷನ್ ಇತ್ತಾ? ಸ್ವಲ್ಪ ಕಷ್ಟ, ಇದು ಒಂಥರ ಇದಾಯ್ತು ಸರ್, ಕನ್ಫ್ಯೂಷನ್ ಆಗ್ತಾ ಇತ್ತು. ಅದಕ್ಕೆ ಆಪ್ಷನ್ಸ್ಗಳು ನೋಡಿದೆ. ಸರಿಯಾದ ಉತ್ತರ. ನೀವು 1,000 ರೂಪಾಯಿ ಗೆದ್ದಿದ್ದೀರಾ. ಮೊದಲನೇ ಮೆಟ್ಲು ಹತ್ತಿದ್ದೀರಾ. ನಿಮ್ಮ ಮನೆ ಕಟ್ಟೋ ಕನಸು ನನಸಾಗಲಿ. ಓಕೆ ಸರ್, ಥ್ಯಾಂಕ್ ಯು. ಈಗ ಎರಡನೇ ಮೆಟ್ಲು 2,000 ರೂಪಾಯಿಗೆ ಎರಡನೇ ಪ್ರಶ್ನೆ ಇಲ್ಲಿದೆ. ಯಾವ ಮರವನ್ನು ಕಲ್ಪವೃಕ್ಷ ಎಂದು ಕರೆಯುತ್ತೇವೆ? ವಿಚ್ ಟ್ರೀ ಇಸ್ ಆಲ್ಸೋ ನೋನ್ ಆಸ್ ಕಲ್ಪವೃಕ್ಷ? ಆಪ್ಷನ್ಸ್: ಎ ಕಿತ್ತಳೆ, ಬಿ ಕಹಿಬೇವು, ಸಿ ಮಾವು, ಡಿ ತೆಂಗು. ಸರ್, ಡಿ ತೆಂಗು. ಶೋರ್? ಶೋರ್ ಸರ್. ಕಾನ್ಫಿಡೆಂಟಾ? ಕಾನ್ಫಿಡೆಂಟ್. ಲಾಕ್ ಮಾಡೋಣ? ಓಕೆ ಸರ್. ಓಕೆ ಗುರುಗಳೇ, ಡಿ ತೆಂಗು ಲಾಕ್ ಮಾಡಿ. ಸರಿಯಾದ ಉತ್ತರ. ನೀವು 2,000 ರೂಪಾಯಿ ಗೆದ್ದಿದ್ದೀರಾ. ಓಕೆ, ಹೀಗೆ ಒಂದೊಂದು ಮೆಟ್ಲು ಹತ್ತಿ ಒಟ್ಟು ಪ್ರವೀಣ್ ಗೆದ್ದಿರುವಂತಹದ್ದು 6,40,40,000 ರೂಪಾಯಿ. ಸೊ ಪ್ರವೀಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗೆ ಅನಿಸ್ತಾ ಇದೆ? 6,40,000 ರೂಪಾಯಿ ಗೆದ್ದು ಬಂದು ಇಲ್ಲಿ ಕೂತಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ 6,40,000 ರೂಪಾಯಿ ಗೆದ್ದು ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಏನ್ ಅನಿಸ್ತಾ ಇತ್ತು ಪ್ರವೀಣ್ ನೀವು ಅಲ್ಲಿಗೆ ಹೋಗುವಾಗ ಅಥವಾ ಆ ಒಂದು ಇದರಲ್ಲಿ ಭಾಗವಹಿಸುವಾಗ? ಏನ್ ಅನಿಸ್ತಾ ಇತ್ತು? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಲ್ಲಿ? ಓಕೆ, ಸೊ ಇವಾಗ ನೋಡ್ತಾ ಇದ್ದೀರಾ ಪ್ರವೀಣ್ ಒಂದೊಂದೇ ಮೆಟ್ಟಲುಗಳನ್ನು ಹತ್ತಿ 6,40,000 ರೂಪಾಯಿ ಗೆದ್ದಿರುವಂತಹದ್ದು. ಇಂತಹದ್ದೇ ಹಲವಾರು ಜನರನ್ನ ನಿಮಗೆ ನಾವು ಪರಿಚಯ ಮಾಡಿಕೊಡ್ತೀವಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ. ಈಗಾಗಲೇ ಪ್ರಿಯದರ್ಶಿನಿಯನ್ನ ನಾವು ಮಾತಾಡ್ಸಿದ್ವಿ. ಪ್ರವೀಣ್ ಈಗಾಗಲೇ ಗೆದ್ದಿರುವಂತಹವರು 6,40,000 ಗೆದ್ದು ಹಸನ್ಮುಖರಾಗಿ ಅಲ್ಲಿಂದ ಬಂದಿದ್ದಾರೆ. ನಿಜವಾಗಿಯೂ ಅವರ ಕನಸನ್ನ ಈಡೇರಿಸುವಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಬಹುದು. ಯಾಕಪ್ಪ ಅಂದ್ರೆ ಹಲವಾರು ಮಕ್ಕಳ ಕಡೆ ಕಲಿಯುವಂತ ಇರುತ್ತೆ ಸರ್. ಸೊ ನಾವು ಮಕ್ಕಳ ಜೊತೆ ಮಕ್ಕಳಾಗಿದ್ರೆ ಅವ್ರು ನಮ್ಮ ಜೊತೆ ಪ್ರೀತಿಯಿಂದ ಇರ್ತಾರೆ, ಸ್ನೇಹದಿಂದ ಇರ್ತಾರೆ, ಬೇಗ ಅರ್ಥ ಮಾಡ್ಕೊಂತಾರೆ. ಅವ್ರು ಏನೇ ಸಮಸ್ಯೆ ಇದ್ರು ಕೂಡ ಹೆದರದೇ ಮುಂದೆ ಹೇಳ್ತಾರೆ ಸರ್. ಸೊ ಅವ್ರು ನಲಿತಾ ಕಲಿಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ಫ್ರೆಂಡ್ಲಿ ಆಗಿರ್ತೇನೆ. ನಾನು ಕೂಡ ಇವಾಗೂ ಕಲಿತಾ ಇದ್ದೀನಿ, ಅವರಿಂದ ಕಲಿತಾ ಇದ್ದೀನಿ. ಸೂಪರ್. ಸೊ ಪ್ರವೀಣ್ ನಮ್ಮ ಜೊತೆನೇ ಇದ್ದಾರೆ ಇವತ್ತು ನೇರ ಸಂಪರ್ಕದಲ್ಲಿ. ಸೊ ಅವ್ರ ಜೊತೆ ಇನ್ನಷ್ಟು ಮಾತುಕತೆಯನ್ನ ಅವ್ರ ವಿಷಯವನ್ನ ಹಂಚ್ಕೊಳ್ಳೋಣ. ಸೊ ಪ್ರವೀಣ್, ಬೇಸಿಕಲಿ ಏನ್ ಮಾಡ್ಕೊಂಡಿದ್ದೀರಾ, ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಗನಿಸ್ತು? ಯಾವ ರೀತಿ ಇದರಲ್ಲಿ ಭಾಗವಹಿಸಿದ್ರಿ? ಮೇಡಮ್, ನಾ ಇವಾಗ ಶಿಕ್ಷಕನಾಗಿದ್ದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮರಾಠ ಗ್ರಾಮದಲ್ಲಿ ಶಿಕ್ಷಕನಾಗಿದ್ದೇನೆ. ನಾನು ಶಿರವಾರಂ ಗ್ರಾಮದಲ್ಲಿ ವಾಸ ಮಾಡ್ತಿದ್ದೇನೆ. ನನ್ನ ಒಂದು ಸ್ವಂತ ಊರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮಣಿಹಾಳ ಸೆರೆಬಾಣ ಗ್ರಾಮ. ನಾವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ತುಂಬಾ ಸಂತೋಷ ಆಯಿತು. ಕನ್ನಡದಲ್ಲಿ ಇಂಥ ಪ್ರೋಗ್ರಾಮ್ ಬರ್ತಾ ಇದೆಯಲ್ಲ, ನಾವು ಕೂಡ ಅಲ್ಲಿ ಭಾಗವಹಿಸ್ಬೋದು. ಯಾಕೆಂದ್ರೆ ಬೇರೆ ಬೇರೆ ಭಾಷೆಗಳಿಗಿತ್ತು, ಅದರಲ್ಲಿ ನಮಗೆ ಭಾಗವಹಿಸೋಕೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಿತ್ತು. ಆದರೆ ನಮ್ಮ ಕನ್ನಡದಲ್ಲಿ ಬಂದಾಗ ತುಂಬಾ ಖುಷಿ ಆಯಿತು. ನಾ ಇಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರಪ್ಪ, ಅದಕ್ಕೆ ಎಷ್ಟು ಜನ ಇರ್ತಾರೋ, ಹೇಗೆ ಎಂತ ಅಂತ ನಂಗೆ ಗೊತ್ತಿದ್ದಿಲ್ಲ. ಒಂದಿನ ಮೆಸೇಜ್ ಮಾಡಿದೆ, ಅದನ್ನ ಮೆಸೇಜ್ ಮಾಡ್ತಾ ಇದ್ದೆ. ಒಂದಿನ ಕಾಲ್ ಬಂತು, ತುಂಬಾ ಖುಷಿ ಆಯಿತು. ಅದೇ ನಂಗೆ ಏನೋ ಒಂಥರ ಟರ್ನಿಂಗ್ ಪಾಯಿಂಟ್ ಏನೋ ಅಂತ ಅನಿಸ್ತಾ ಇತ್ತು. ಅದನ್ನು ನೋಡಿಬಿಟ್ಟು ನಂಗೆ ಖುಷಿ ಆಯಿತು. ಆನಂತರ ಆಯ್ಕೆ ಆದೆ. ಆನಂತರ ಆಡಿಷನ್ ರೌಂಡಲ್ಲಿ ಹೋದೆ. ಅಲ್ಲೂ ಕೂಡ ತುಂಬ ಜನ ಇದ್ದರು. ಅಷ್ಟು ಜನ ಚಿಕ್ಕವ್ ನಾನೇ ಕಾಣ್ತಾ ಇದ್ದೆ. ನೋಡಿದ್ರೆ ಎಲ್ಲರೂ ಏನು ಆಯ್ಕೆ ಆಗುತ್ತಪ್ಪ ಹೇಗೆ ಅಂತ ತುಂಬಾ ಕನ್ಫ್ಯೂಷನ್ ಆಯಿತು.
ಸರಿ ನಮ್ಮ ಪ್ರಯತ್ನ ನಮ್ಮ ಪ್ರಾಮಾಣಿಕತೆ ಚೆನ್ನಾಗಿತ್ತಪ್ಪ ಅಂದರೆ ನಮ್ಮದು ಆಯ್ಕೆ ಆಗ್ತಿತ್ತು ಅಂತ ಇದು ಮಾಡಿದ್ದೆ. ಸೊ ನನ್ನ ಪರ್ಫಾರ್ಮೆನ್ಸ್ ತೋರಿಸಿದೆ, ನನ್ನ ಕೆತ್ತನೆ ಬಗ್ಗೆ ತೋರಿಸಿದೆ, ನನ್ನ ಒಂದು ಸಮಸ್ಯೆಗಳನ್ನ ಹೇಳ್ಕೊಂಡೆ. ತುಂಬಾ ಖುಷಿ ಆಯಿತು. ಆಯ್ಕೆ ಆಗುತ್ತೆ ಬಿಟ್ಟು ಅದು ಸೆಕೆಂಡರಿ, ಆದರೆ ಅಲ್ಲಿ ಭಾಗವಹಿಸಿದೆ ನನ್ನ ಸಮಾಧಾನ ಇತ್ತು. ಹಾಗೆ ಸುಮ್ಮನೆ ಇದ್ದೆ. ಒಂದಿನ ಸಡನ್ನಾಗಿ ಕಾಲ್ ಬಂತು, ತುಂಬಾ ಖುಷಿ ಆಯಿತು. ಇನ್ನು ಅದನ್ನ ಯಾವ ಥರ ಫೇಸ್ ಮಾಡಬೇಕು, ಏನು ಓದ್ಕೋಬೇಕು, ಎಂತೆಂಥ ಪ್ರಶ್ನೆ ಕೇಳ್ತಾರೆ ಒಂದು ದೂಡ ಇತ್ತು. ಇರಲಿ ಅದು ಹೆಂಗಾರು ಬರಲಿ, ದೇವ್ರ ಮೇಲೆ ಭಾರ ಹಾಕೋಣ, ಏನಾದರೂ ಮಾಡಿ ಗೆದ್ದು ಬರೋಣ, ನಮ್ಮ ತಂದೆ ತಾಯಿ ಆಸೆಗಳನ್ನ ಈಡೇರಿಸೋಣ ಅಂತ ತುಂಬಾ ಒಂದು ಆಸೆ ಹೊತ್ಕೊಂಡು ಅಲ್ಲಿ ಹೋದೆ. ಮೊದಲೇ ಸೆಲೆಕ್ಷನ್ ಎಲ್ಲ 1ನೇ ದಿನ 2ನೇ ದಿನ ಅದೇನೂ ಆಗಲಿಲ್ಲ. 3ನೇ ದಿನ ಮಾತ್ರ ಬೇಡ, ನಾ ಆಯ್ಕೆ ಆಗಲೇಬೇಕು ಅಂತ ಕಷ್ಟಪಟ್ಟು ದೇವರ ಮೇಲೆ ಭಾರ ಹಾಕಿ ಆಯ್ಕೆ ಆದೆ. ತುಂಬಾ ಖುಷಿ ಆಯಿತು. ಪ್ರತಿಯೊಬ್ಬರು ಅದನ್ನು ನೋಡಿದ್ರಲ್ಲ, ನಾನು ಹಾರ್ಟ್ ಸಿಟಿಗೆ ಆಯ್ಕೆ ಆದಾಗ ನಮ್ಮ ತಂದೆ ತಾಯಿಗಳು ಅಂತ ನಮ್ಮ ಅತ್ತೆಯವರು, ನಮ್ಮ ಮಾಮವರು, ಸಿಸ್ಟರ್ಸು, ಬ್ರದರ್ಸು, ನಮ್ಮ ಕಾಕ, ನಮ್ಮ ಕಜಿನ್ಸ್, ಪ್ರತಿಯೊಬ್ಬರ ಕಣ್ಣಲ್ಲೂ ಆನಂದ ಬಾಷ್ಪ. ನಂಗೆ ಹೇಳ್ತಾರೆ, ನೀ ಆಯ್ಕೆ ಆದಾಗ ನಂಗೆ ಇಷ್ಟೊಂದು ಖುಷಿ ಆಯ್ತಪ್ಪ ಅಂತಂದರೆ ನಂಗೆ ಕಣ್ಣ ನೀರು ಬಂತು. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ನೀ ಅಲ್ಲೇ ಬಹುಮಾನ ಎಷ್ಟು ಗೆಲ್ತು ಅದು ಮುಖ್ಯ ಅಲ್ಲ, ಅಲ್ಲಿ ಭಾಗ್ಯನ ವಹಿಸಿದಲ್ಲ ಅದು ನಮ್ಗೆ ತುಂಬ ಸಂತೋಷ ಆಯಿತು. ನಮ್ಮ ಊರಿನ ಕೀರ್ತಿ ತಂದೆ ಅಂತ ನಮ್ಮ ಊರವರಾಯಿತು. ನಾ ರಾಯಚೂರಲ್ಲಿ ವರ್ಕ್ ಮಾಡ್ತಾ ಇದ್ದಲ್ಲ ಅಲ್ಲಿ ಆಯಿತು. ಪ್ರತಿಯೊಬ್ಬರೂ ನನಗೆ ಶುಭಾಶಯ ತಿಳಿಸ್ತಾರೆ. ಚಿಕ್ಕ ಮಕ್ಕಳು, ಓ ಕೋಟ್ಯಾಧಿಪತಿ ಬಂದಿದ್ದಾರೆ ನೋಡ್ರಿ ಅಂತ ನಂಗೆ ಗುರ್ತಿಸ್ತಾರೆ, ಮಾತಾಡ್ತಾರೆ, ವಿಶೇಷ ಹೇಳ್ತಾರೆ. ತುಂಬಾ ಖುಷಿ ಆಗ್ತದೆ ಮೇಡಮ್. ಓಕೆ ಪ್ರವೀಣ್, ಒಂದು ರೀತಿ ನಿಮ್ಮ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬಹುದೊಡ್ಡ ವೇದಿಕೆ, ಕನ್ನಡ ಕಿರುತೆರೆಯಲ್ಲೇ ಅತಿ ದೊಡ್ಡ ವೇದಿಕೆ ಆಗಿತ್ತು. 1 ಕೋಟಿ ನಿಮ್ಮ ಮುಂದೆ ಕಾಣ್ತಾ ಇತ್ತು. ಪ್ರಿಪ್ರೇಷನ್ಸ್ ಏನಾದರೂ ಭರ್ಜರಿಯಾಗಿ ಮಾಡ್ಕೊಂಡಿದ್ರಾ? ಯಾವ ರೀತಿ ಮೆಂಟಲಿ ಪ್ರಿಪೇರ್ ಆಗಿದ್ರಿ? ಬುಕ್ಸ್ ಏನಾದ್ರು ರೆಫರ್ ಮಾಡ್ತಾ ಇದ್ರಾ? ಹೇಗಿತ್ತು ಆ ಪರಿಸ್ಥಿತಿ ನಿಮ್ದು? ಮೇಡಮ್ ಅದೇ ಹೇಳ್ತೇನಲ್ಲ, ಅದು ದೊಡ್ಡೊಂದು ವೇದಿಕೆ. ಆ ವೇದಿಕೆ ನನಗೆ ಯಾವ ಥರ ಕ್ವಶನ್ಸ್ ಬರ್ತಿತ್ತು ಅಂತ ಕನ್ಫರ್ಮೇ ಆಗ್ತಿದ್ದಿಲ್ಲ. ಪ್ರತಿಯೊಂದು ಬುಕ್ಕನ್ನು ಶುರು ಆಗ್ತಾ ಇದ್ದೆ, ಯಾವ ಕ್ವಶನ್ಸ್ ಬರ್ತು, ಏನು ಕರ್ನಾಟಕದ ಬಗ್ಗೆ ಎಷ್ಟು ಕೇಳ್ತಾರೋ ಅದೇನು, ನನಗೆ ಸಾಹಿತ್ಯದ ಬಗ್ಗೆ ಅದೇನು, ತುಂಬಾ ಕನ್ಫ್ಯೂಷನ್ ಇತ್ತು. ಆಯಿತು, ನಂಗೆ ಏನಾದರೂ ಮಾಡಿ ಒಂದು ಸ್ವಲ್ಪ ಪ್ರಶ್ನೆಗಾದರೂ ಉತ್ತರ ಮಾಡಿ ನಾ ಗೆಲ್ಲಬೇಕು ಅಂತ ಆಸೆ ಆಯಿತು. ಸರಿ ಅಂತ ಎಷ್ಟಲ್ಲಿ ಹೋಯ್ದವಲ್ಲ, ನಿಜವಾಗ್ಲು ಪುನೀತ್ ಸರ್ ಆಯಿತು, ನಮ್ಮ ವಾಹಿನಿ ಸುವರ್ಣ ವಾಹಿನಿ ಆಯಿತು, ಇಷ್ಟು ಸಪೋರ್ಟ್ ಕೊಡ್ತಾಯಿದ್ರು. ನನಗೆ ತುಂಬಾ ಸಪೋರ್ಟ್ ಕೊಡ್ತಾಯಿದ್ರು, ಧೈರ್ಯ ತುಂಬ್ತಾಯಿದ್ರು. ಅಷ್ಟಾದರೂ ಕೂಡ ಅಲ್ಲಿ ಹಾರ್ಟ್ ಶೀಟ್ನ ಕುಂತಿದ್ನಲ್ಲ, ಆ ಹಾರ್ಟ್ ಶೀಟ್ ಪ್ರಭಾವ ಏನೋ ತುಂಬಾ ಟೆನ್ಷನ್ ಆಗ್ತಾ ಇತ್ತು. ಅದನ್ನ ನೋಡಿದ್ವಲ್ಲ, ತುಂಬಾ ಖುಷಿ ಇತ್ತು ಮೇಡಮ್. ಓಕೆ ಪ್ರವೀಣ್, ಆ ಕಾರ್ಯಕ್ರಮದಲ್ಲಿ ಒಂದು ಎಕ್ಸ್ಪ್ರೆಷನ್ ಅಂತೂ ಚೆನ್ನಾಗಿ ಕೊಟ್ಟಿದ್ರಿ. ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು. ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಡಿ, ಅಂದ್ರೆ ಆ ಎಕ್ಸ್ಪ್ರೆಷನ್ ತೋರಿಸ್ತೀರಾ? ಓಕೆ ಮೇಡಮ್, ಉಬ್ಬರ್ಸೋದು, ಇದು ಉಬ್ಬರ್ಸೋದು ಅಂತ ಈ ಥರ ಹಲ್ಲು ಮಾಡೋದು, ಈ ಥರ ಮಾತಾಡೋದು ಅಂತ. ನನಗೆ ಇನ್ನೊಂದು ಏನಪ್ಪ ಅಂದರೆ ಚಾಕ್ ಪೀಸದ ಕೆತ್ತನೆ ತುಂಬಾ ನನಗೆ ಎಲ್ಲರೂ ನೋಡಿಬಿಟ್ಟು ಅದ್ಭುತ ಸರ್, ನೀವು ಅದ್ಭುತ, ನಮ್ಮಲ್ಲಿ ಉತ್ತಮವಾದ ಟ್ಯಾಲೆಂಟ್ ಇದೆ ಅಂತ ನನಗೆ ಗೋವಾದಿಂದ, ಮಹಾರಾಷ್ಟ್ರದಿಂದ, ಮಧ್ಯಪ್ರದೇಶದಿಂದ ಎಲ್ಲರೂ ಕಾಲ್ ಮಾಡಿಟ್ಟು ನಂಗೆ ವಿಶೇಷ ಮಾಡ್ತಾಯಿದ್ದಾರೆ. ನನ್ನ ಕಣ್ಣಲ್ಲಿ ಆಯಿತು, ನಮ್ಮ ಅತ್ತೆಯವ್ರ ಕಣ್ಣಲ್ಲಿ ತುಂಬಾ ಆನಂದ ಬಾಷ್ಪ. ಎಲ್ಲರಿಗೂ ಕೂಡ ಇಷ್ಟೊಂದು ಫೋನ್ ಇದೆಯಲ್ಲ, ನಿಮ್ಮ ಊರವ್ನು ಬರ್ತಾ ಇದ್ದಾನೆ, ಮಣಿಯಾಸರಬನ್ ಗ್ರಾಮದವ್ನು ಬರ್ತಾ ಇದ್ದಾನೆ, ಮರಾಠ ಶಾಲೆ ಶಿಕ್ಷಕರು ಬರ್ತಾ ಇದ್ದಾರೆ, ನೋಡ್ರಿ ಅಂತ ಇಷ್ಟೊಂದು ಹೇಳ್ತಾ ಇದ್ರು. ನಿಜವಾಗ್ಲೂ ಅವರ ಒಂದು ಪ್ರೋತ್ಸಾಹ, ನನಗೆ ಬರ್ತಕ್ಕಂಥ ಪ್ರತಿಕ್ರಿಯೆಗಳು ನೋಡಿದ್ರೆ ನನ್ನ ಜೀವಮಾನದಲ್ಲಿ ಇನ್ನೇ ಮೊಬೈಲ್ದಲ್ಲಿ ಮಾತಾಡ್ತಾನೆ ಇಲ್ಲ ಗೊತ್ತಿಲ್ಲ. ಅಷ್ಟೊಂದು ನನಗೆ ಪ್ರೋಗ್ರಾಮ್ ಬರುವಾಗ ಕಾಲ್ ಬಂದು ಮೇಡಮ್, ತುಂಬಾ ಸಂತೋಷ. ಸುವರ್ಣವಾಹಿನಿ ತುಂಬಾ ಕೃತಜ್ಞತೆಗಳು ಹೇಳಬೇಕು. ಅದರಲ್ಲೂ ಕೂಡ ಪವರ್ ಸ್ಟಾರ್ ಅಂತ ಒಬ್ಬ ಮಹಾನ್ ನಟರು ಅವರ ಎದುರಿಗೆ ಕೂತ್ಕೊಂಡು ಮಾತಾಡೋತ್ನಾಗ, ಅಣ್ಣ ನೀ ಹೇಗೆ ಮಾತಾಡಿದಿ, ನಿಂಗೆ ಎಷ್ಟೊಂದು ಧೈರ್ಯ ಬಂತಲ್ಲ ಅಂತ ಇದ್ರು. ನಿಜವಾಗ್ಲೂ ಮೇಡಮ್, ಅಂಥವ್ರ ಜೊತೆ ಮಾತಾಡಿದೆ, ಅವ್ರ ಸಪೋರ್ಟಿಂಗು ಮತ್ತು ಸುವರ್ಣವಾಹಿನಿಯ ಸಪೋರ್ಟಿಂಗು ತುಂಬಾ ಸಂತೋಷ ಆಯಿತು. ನಾನು ಮತ್ತೊಮ್ಮೆ ಪುನೀತ್ ಸರ್ನ ಭೇಟಿ ಆಗಬೇಕು, ನನ್ನ ಒಂದು ಕೊಡುಗೆಗಳು ನೋಡಬೇಕು ಅಂತ ತುಂಬಾ ಆಸೆ. ಎಲ್ಲರೂ ಹೇಳ್ತಾ ಇದ್ದಾರೆ, ಒಳ್ಳೆ ಕಾರ್ಯಕ್ರಮ ನಡೆಸಿಕೊಟ್ಟಪ್ಪ, ನಿಜವಾಗ್ಲೂ ನಮ್ಮ ಊರಿನ ಕೀರ್ತಿ ತಂದೆಪ್ಪ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಓಕೆ ಪ್ರವೀಣ್, ನೀವು ಹುಬ್ಬ ಏರ್ಸೋದ್ರ ಮೂಲಕ ಪುನೀತ್ ಅವರೇ ಹುಬ್ಬ ಏರ್ಸೋಂಗ್ ಮಾಡ್ಬಿಟ್ರಿ. ಸೊ ಇದನ್ನೆಲ್ಲ ನೋಡಿದ್ರೆ ನಟನೆಯಲ್ಲಿ ಏನಾದ್ರೂ ಇಂಟ್ರೆಸ್ಟ್ ಇದೆಯಾ ಅಂತ ಅನಿಸ್ತಾ ಇದೆ. ಅಂತ ಬಗ್ಗೆ ನಮಗೆ ಸಿಗುತ್ತೆ ಮೇಡಮ್. ಇವಾಗ ನನ್ನ ಒಂದು ಪ್ರಾಮಾಣಿಕತೆಗೆ ಏನೋ ನಂಗೆ ಇದೊಂದು ಬೆಲೆ ಸಿಕ್ಕಿದೆ. ಎಲ್ಲ ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಅಧಿಕಾರಿಗಳು, ಎಲ್ಲ ಒಂದು ಶಿಕ್ಷಕ ವರ್ಗ ಅವರ ಒಂದು ಪ್ರಾಮಾಣಿಕತೆ ನಿಜವಾಗ್ಲೂ ಬೆಲೆ ಸಿಗುತ್ತೆ. ಅವರ ಒಂದು ನಿಷ್ಠೆಯಿಂದ ದುಡಿದ್ರೆ ನಿಜವಾಗ್ಲೂ ದೇವರ ಫಲ ಕೊಡ್ತಾನೆ, ಅವರಿಗೆ ಉತ್ತಮ ಅಂತ ಗೌರವ ಸಿಗುತ್ತೆ ಅಂತ ಹೇಳ್ತಾರೆ ಮೇಡಮ್. ಅಲ್ಲ, ಹಂಗೇನಾದ್ರೂ ಸಿಕ್ತು ಅಂದ್ರೆ ಹಂಗಾದ್ರೆ ಆಕ್ಟಿಂಗ್ ಮಾಡ್ತೀರಾ ಅಂತ ಆಯ್ತು. ಆಯ್ತು ಮೇಡಮ್, ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ಎಲ್ಲರೂ ಆಶೀರ್ವಾದ ಇತ್ತಪ್ಪ ಅಂದ್ರೆ ಮಾಡ್ಬೋದು ಮೇಡಮ್. ಓಕೆ, ಹಾಗಾದ್ರೆ ನಿಮಗೆ ನೀವು ಇಷ್ಟಪಟ್ಟಂತಹ ಚಿತ್ರ ಆಗಿರಬಹುದು, ನೀವು ಇಷ್ಟಪಟ್ಟಂತಹ ನಟ ಆಗಿರಬಹುದು, ಅವ್ರದ್ದು ಯಾವ್ದಾದ್ರೂ ಒಂದು ಡೈಲಾಗ್ ಹೇಳಿ ನೋಡೋಣ. ಹಾಗಾದ್ರೆ
ನನಗೆ ರಾಮ್ ಫಿಲ್ಮ್ದಲ್ಲೇ ಪುನೀತ್ ಸರ್ ಅವರು ರಂಗಾಯಣ್ ರಘುವರಿಗೆ ಸಬ್ ಕಾನ್ಷಿಯಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಅವರಿಬ್ಬರು ಕೆಮಿಸ್ಟ್ರಿ ಅವರು ಏನು ಬರ್ತಾರೆ ಪರದೆ ಮೇಲೆ, ಏ ಮಾಮ ಸಬ್ ಕಾನ್ಷಿಯಸ್ ಇವಾಗ ನಿಮಗೆ ಸಬ್ ಕಾನ್ಷಿಯಸ್ ಬಗ್ಗೆ ಬರ್ತಾ ಇದೆ, ಅದು ವರ್ಕೌಟ್ ಆಗ್ತಾ ಇದೆ ಅಂತಿದ್ದು ಹೇಳ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಮೇಡಮ್ ಅದು. ನಾವು ಆ ಫಿಲ್ಮ್ ನೋಡ್ಬಿಟ್ಟು ತುಂಬಾ ನಕ್ಕೆ ಆ ಫಿಲ್ಮ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಪ್ರವೀಣ್? ಒಂದು ಒಳ್ಳೆ ವೇದಿಕೆ ಸಿಕ್ತು, ನಿಮ್ಮ ಟ್ಯಾಲೆಂಟ್ ಆಚೆ ಬರೋ ಹಾಗಾಯಿತು. ಸೊ ಮುಂದೆ ಏನೆಲ್ಲ ಕನಸುಗಳನ್ನು ಇಟ್ಕೊಂಡಿದ್ದೀರಾ? ಅದರ ಜೊತೆಗೆ ಕಾರ್ಯಕ್ರಮದಲ್ಲಿ ನೀವು ಇಷ್ಟೊಂದು ಗೆಲ್ತೀರಾ ಅಂತ ಅನ್ನಿಸ್ತಾ ಇತ್ತಾ? ಗೆದ್ದಾದ್ಮೇಲೆ ನಿಮ್ಗೆ ಏನು ಅನ್ನಿಸ್ತಾ ಇತ್ತು? ಮೇಡಮ್ ಗೆದ್ದಾದ್ಮೇಲೆ ತುಂಬ ಇನ್ನೂ ಗೆಲ್ಲಬೇಕಂತ ಆಸೆ ಇತ್ತು. ಆ ಕ್ವಶನ್ಸ್ ಬಗ್ಗೆ ನನಗೆ ಒಂದು ಸ್ವಲ್ಪ ತುಂಬಾ ಕಾನ್ಫಿಡೆನ್ಸ್ ಇತ್ತು, ಆನ್ಸರ್ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆಪ್ಷನ್ಸ್ ಬಂದ ತಕ್ಷಣ ಏನೋ ಒಂದು ಹೆದರಿಕೆ ಆಯಿತು. ಇರಲಿ, ಅಷ್ಟಾದ್ರೂ ನಾನು ಗೆದ್ದಿದ್ದೇನೆ, ಬಹುಮಾನ ಗೆದ್ದಿದ್ದೇನಲ್ಲ. ಇವಾಗ ಎಷ್ಟು ಅಮೌಂಟ್ ಗೆದ್ದಿದ್ದೆ ಅದೇನು ಪ್ರೈಸ್ ಬೇಡ, ಆದರೆ ನಿನಗೆ ಸಿಗ್ತಕ್ಕಂಥ ಗೌರವ ಇದನ್ನು ಕಾಪಾಡ್ಕೊಂಡು ನಂಗೆ ಹೊಸ ಜವಾಬ್ದಾರಿ, ನನಗೆ ಹೆಚ್ಚಿನ ಒಂದು ಪ್ರಯತ್ನ ಪಟ್ಟು ಹೆಚ್ಚಿನ ಒಂದು ಕಲೆಗಳನ್ನು ಬೆಳೆಸ್ಕೊತೀನಿ. ಅದು ನಮ್ಮ ಮಕ್ಕಳಿಗೂ ಕೂಡ ಹೆಲ್ಪ್ ಆಗಲಿ. ಈ ಒಂದು ಪ್ರೋಗ್ರಾಮ್ದ ಈ ಒಂದು ದೊಡ್ಡ ವೇದಿಕೆಯಲ್ಲಿ ನಾನು ಭಾಗವಹಿಸಿ ಬಂದಿದ್ದೇನಲ್ಲ, ಪ್ರತಿಯೊಬ್ಬರು ಹೇಳ್ತಾರೆ ನಿನ್ನ ಹತ್ರ ಒಳ್ಳೆ ಟ್ಯಾಲೆಂಟ್ ಇದೆ, ಇದನ್ನು ಉಪಯೋಗಿಸ್ಕೊ, ನಿಂಗೆ ಇನ್ನೂ ದೇವ್ರು ಒಳ್ಳೇದು ಮಾಡ್ತಾನೆ, ಮಕ್ಕಳಿಗೂ ಕಳಿಸು ಅಂತ ಹೇಳ್ತಾರೆ. ನಮ್ಮ ಪ್ರತಿಯೊಬ್ಬರು ನನ್ನ ಊರಲ್ಲಾಯಿತು ಎಲ್ಲರೂ ನಂಗೆ ಕೂಡ ಪ್ರೋತ್ಸಾಹ ಕೊಡ್ತಾರೆ. ನಿಜವಾಗ್ಲೂ ಅವ್ರು ಧನ್ಯವಾದ ಹೇಳ್ತೀನಿ. ಸುವರ್ಣವಾಣಿ ಅಂತ ದೊಡ್ಡ ವೇದಿಕೆ ನೋಡಿದ್ನಲ್ಲ, ನನ್ನ ನನಸು ಇದುವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಂಥ ಒಂದು ವೇದಿಕೆಯಲ್ಲಿ ಹೋಗಿ ಬಂದಿದ್ನಲ್ಲ, ತುಂಬಾ ಧನ್ಯ ಅನ್ನೋದೇ ಅಂತ ಹೇಳ್ತೀನಿ ಮೇಡಮ್. ಓಕೆ ಪ್ರವೀಣ್, ಸೊ ನಿಮ್ಮೆಲ್ಲ ಕನಸುಗಳು ಹೀಗೆ ಈಡೇರಲಿ, ನಿಮ್ಮ ಕನಸಿಗೆ ಸರಿಯಾದಂತಹ ವೇದಿಕೆ ಮತ್ತೆ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ ನನ್ನ ಜೊತೆ ಮಾತಾಡಿದ್ದಕ್ಕೆ. ಸೊ ವೀಕ್ಷಕರೇ, ಇದು ಪ್ರಮುಖವಾಗಿ ಅಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದು ಬಂದಿರುವಂತಹ ಸ್ಪರ್ಧಿಗಳ ಒಂದು ಮನದಾಳದ ನುಡಿ, ಅವರ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಹಂಚಿಕೊಂಡ್ರು. ನಿಜವಾಗಿ ಒಂದು ಅದ್ಭುತವಾದಂತಹ ವೇದಿಕೆ. ನೀವು ಕೂಡ ಅದರಲ್ಲಿ ಭಾಗವಹಿಸಿ ನಿಮ್ಮ ಕನಸಿಗೆ ಮೊದಲ ಹೆಜ್ಜೆಯನ್ನು ಇಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.